ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ನಾನು ನ್ಯೂ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ಇಲ್ಲಿ ನೀಡಲ್ ನಂಬರ್ 10ನ ಮತ್ತು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಡಿಸೈನ್ಗೆ ನೀವು ವಿತೌಟ್ ಕುಚ್ಚು ಅಥವಾ ವಿತ್ ಕುಚ್ಚು ಎರಡು ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಅಂತ ನಾನು ಹಾಕ್ತಾ ನಾನು ಹೇಳ್ತೀನಿ. ಮೊದಲೇ ಸ್ಟೆಪ್ಪಿಗೆ ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ನಾವು ಲಾಕ್ ಮಾಡಿದ್ಮೇಲೆ ಒಂದು ಚೈನ್, ನೆಕ್ಸ್ಟ್ ಅದ್ರ ಪಕ್ಕನೇ ಸ್ವಲ್ಪ ಒಂದು ಚೈನಿಗೆ ಎಷ್ಟು ಇದು ಬರುತ್ತೋ ಅಷ್ಟಕ್ಕೆ ಮಾತ್ರ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವು ಇದು ಮಾಡ್ಕೋಬೇಕು, ಚೈನ್ ಹಾಕ್ಕೋಬೇಕು. ಒಂದೆಳೆ ಮಿಸ್ ಆದರೂ ಮತ್ತೆ ನಾವು ತಿರ್ಗಾ ಹಾಕ್ಕೋಬೇಕು. ಇದನ್ನು ನೋಡಿ, ಒಂದು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಚೈನಿಗೆ ಎಷ್ಟು ಗ್ಯಾಪ್ ಬರುತ್ತಲ್ಲ ಅಷ್ಟೇ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮೊದಲನೇಗೆ ಈ ಸ್ಟೆಪ್ಪು ಸೀರೆ ಪೂರ್ತಿ ನಾವು ಇದೇ ರೀತಿ ಮಾಡ್ತಾ ಹೋಗ್ಬೇಕು. ಒಂದು ಸಿಂಗಲ್ ಕ್ರೋಶ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಒಂದು ಚೈನು. ಗ್ಯಾಪ್ ಮಾತ್ರ ಒಂದು ಚೈನಿಗೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ನಾವು ಗ್ಯಾಪು ಕೊಡ್ತಾ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ತುಂಬ ದೂರ ಅಥವಾ ಹತ್ತತ್ರ ಮಾಡಿದರೆ ನಮಗೆ ಡಿಸೈನು ಸ್ವಲ್ಪ ವ್ಯತ್ಯಾಸ ಬರುತ್ತೆ ನೆಕ್ಸ್ಟು ನಮಗೆ. ಹೀಗಾಗಿ ನೀವು ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶ ಆದ ತಕ್ಷಣ ಒಂದು ಚೈನ್ ಹಾಕೋಬೇಕು. ಒಂದು ಚೈನಿಗೆ ಕರೆಕ್ಟಾಗಿ ಎಷ್ಟು ಬರುತ್ತೋ ಅಷ್ಟೇ ನೋಡ್ಕೊಂಡು ಬಟ್ಟೆಗೆ ಕರೆಕ್ಟಾಗಿ ಕ್ರೋಶ ಹಾಕ್ಬಿಟ್ಟು ಥ್ರೆಡ್ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕು ಸಿಂಗಲ್ ಕ್ರೋಶ ಎರಡೂ ಒಂದೇ. ಇಲ್ಲಿ ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ ಅಥವಾ ಲಾಕ್ ಅಂತ ಕೂಡ ಕರಿಬೋದು. ನೋಡಿ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ. ಈ ಮೊದಲೇ ಸ್ಟೆಪ್ ಪೂರ್ತಿ ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. ಇಲ್ಲಿ ಜಾಸ್ತಿ ಸ್ವಲ್ಪ ದೂರಕ್ಕೆ ಸಿಂಗಲ್ ಕ್ರೋಶಗಳನ್ನು ಮಾಡಬಾರ್ದು. ಯಾಕಂದರೆ ಎಷ್ಟು ಇದೇ ನೋಡಿಕೊಂಡು ಒಂದು ಚೈನಿಗೆ ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ನೋಡಿಕೊಂಡು ಪಕ್ಕಕ್ಕೆ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ಒಂದು ಚೈನು, ಒಂದು ಸಿಂಗಲ್ ಕ್ರೋಶ. ಸೊ ವಿಡಿಯೋನ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಯಾರೇ ಇದ್ದರೂ ಕೂಡ ಆರಾಮಾಗಿ ನೋಡಿಕೊಂಡು ನೀವು ಹಾಕ್ಬೋದು. ನೋಡಿ, ಈ ರೀತಿ ಕರೆಕ್ಟಾಗಿ ಕಾಣಬೇಕು ನಮಗೆ ಒಂದೇ ಸೈಜಲ್ಲಿ. ನೋಡಿ, ಇಲ್ಲಿ ಬಟ್ಟೆ ಗ್ಯಾಪ್ ಇರುತ್ತಲ್ಲ ಸಿಂಗಲ್ ಕ್ರೋಶದ್ದು ಕರೆಕ್ಟಾಗಿ ಇದೇ ರೀತಿ ಕಾಣಬೇಕು. ಈ ರೀತಿ ಪೂರ್ತಿ ಮಾಡಿಕೊಂಡು ನೋಡಿ, ಲಾಸ್ಟಿಗೆ ನಾನು 2 ಚೈನ್ ಹಾಕ್ಬಿಟ್ಟು ಕಟ್ ಮಾಡಿದ್ದೀನಿ ಥ್ರೆಡನ್ನು. ನೆಕ್ಸ್ಟ್ ಮತ್ತೆ ಅದೇ ಕಲರ್ ಥ್ರೆಡನ್ನು ತೊಗೊಂಡ್ಬಿಟ್ಟು ಫಸ್ಟಿಗೆ ನಾವು ಏನು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ಒಂದು ಚೈನ್ ಹಾಕಿರ್ತೀವಲ್ಲ ಆ ಚೈನು ಹೋಲಿಗೆ ನಮಗೆ ಅಲ್ಲಿ ಗ್ಯಾಪ್ ಇರುತ್ತೆ ಬಟ್ಟೆಗೂ ಮತ್ತು ಆ ಚೈನಿಗೂ ಮಧ್ಯೆ. ಅಲ್ಲಿ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಮತ್ತೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು ಸ್ಟಾರ್ಟಿಂಗ್ 2 ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ನಾನು ಚೈನ್ ಹಾಕ್ತಾಯಿದ್ದೀನಿ 4 ಚೈನ್ ಹಾಕೊಂಡ್ಬಿಟ್ಟು ನೋಡಿ, 2 ಸಿಂಗಲ್ ಕ್ರೋಶನ ಬಿಟ್ಟು 2 ಸಿಂಗಲ್ ಕ್ರೋಶ ಬಿಟ್ಟು 2 ಆದಮೇಲೆ ಚೈನು ಇರುತ್ತಲ್ಲ, ಚೈನು ಮತ್ತು ಬಟ್ಟೆ ಅದರ ನಡು ಮಧ್ಯೆ ನಾವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದು ತೋರಿಸ್ತಾ ಇರೋದು ಕುಚ್ಚಿಗೆ. ನಾನು 4 ಚೈನ್ ಏನು ತೋರಿಸ್ತಾ ಇದ್ದೀನಲ್ಲ ಇದು ಕುಚ್ಚಿಗೋಸ್ಕರ. ಇದನ್ನು ಕುಚ್ಚು ಬೇಕು ಅಂದವರು ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನಮಗೆ ಡಿಸೈನು ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ಕುಚ್ಚು ಇಲ್ಲದೇ ಪೂರ್ತಿ ಇದೇ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಕುಚ್ಚು ಬೇಕಂದವರಿಗೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗು. ಮತ್ತು ನಿಮಗೆ ಯಾವಾಗ ಎಲ್ಲೆಲ್ಲಿ ಎಷ್ಟು ದೂರಕ್ಕೆ ಕುಚ್ಚು ಬೇಕೋ ಅಲ್ಲಿ ಈ ರೀತಿ 4 ಚೈನ್ ಹಾಕೊಂಡ್ಬಿಟ್ಟು ನೀವು ಕುಚ್ಚನ್ನು ನಡು ಮಧ್ಯೆ ಮಾಡ್ಕೋಬೋದು. ಸೊ ನಾನು ಇಲ್ಲಿ 2 ಸಾರಿ ಚೈನು ಲಾಕ್ ಮಾಡಿದ್ದೀನಲ್ಲ ಅಲ್ಲಿಂದನೇ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಎತ್ಕೊಂಡು ನೋಡಿ, ಬೀಡಿನ ಮೇಲಿಂದ ಕೆಳಗಡೆ ನೀಡಲ್ನ ಹಾಕ್ಬಿಟ್ಟು ಈ ಥ್ರೆಡ್ಡನ್ನು ಈ ಬೀಡು ಒಳಗಡೆಯಿಂದ ಹೊರಗಡೆ ಮೇಲ್ಗಡೆ ಎಳ್ಕೊಂಡು ಈ ಥ್ರೆಡ್ಡು ನಮಗೆ ಕ್ರೋಶಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಇಟ್ಕೋಬೇಕು. ಜಾಸ್ತಿ ಲೂಸ್ ಇಟ್ಕೋಬಾರ್ದು.
ಕೆಳಗೆ ಮೇಲೆ ನೀವು ಆರಾಮಾಗಿ ಮಾಡ್ಬೋದು ಇದನ್ನು. ನಿಮಗೆ ಅಕಸ್ಮಾತ್ ಈ ರೀತಿ ದಾರದಲ್ಲಿ ಹಾಕ್ಕೊಂಡು ಬರ್ದೇ ಹೋದರೆ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು ಬೀಡನ್ನ. ನೋಡಿ 2 ಸಾರಿ ನೀಡಲ್ ಮೇಲೆ ತೊಗೊಂಡು ದಾರನ ನೋಡಿ 1 2 3 ಸಿಂಗಲ್ ಕ್ರೋಶಗಳನ್ನು ಬಿಟ್ಟು 1 2 3 ಮೂರನೇ ಸಿಂಗಲ್ ಕ್ರೋಶ ಬಿಟ್ಟಾದಮೇಲೆ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪು ಬಟ್ಟೆ ಮತ್ತು ಚೈನ್ ನಡು ಮಧ್ಯೆ ನಿಮಗೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಇದು ಸ್ಟಾರ್ಟಿಂಗ್ ನಾವು ಟ್ರಿಬಲ್ ಕ್ರೋಶ ಮಾಡಿದ್ವಿ. ಈಗ 1 ಚೈನ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಬೀಡನ್ನು ನಾವು ಸರಿಸ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ 3 mm ಸೈಜಿನ ಬೀಡನ್ನು ತೊಗೊಂಡಿದ್ದೀನಿ. ಇದು ನಾರ್ಮಲ್ ಗೋಲ್ಡ್ ಕಲರ್ ಬೀಡಲ್ಲ, ಸೊ ಇದ್ರ ಬೀಡೆ ಇದು. ಇದರಲ್ಲಿ 3 mm ಅಂದರೆ ಸ್ವಲ್ಪ ದೊಡ್ಡದೇ ಇರುತ್ತೆ. ನಿಮ್ಮ ಗೋಲ್ಡ್ ಬೀಡಲ್ಲಿ ಕೂಡ ನಿಮಗೆ 4 mm ತೊಗೋಬೋದು ಅಥವಾ 3 mm ನಾರ್ಮಲಾಗಿ ನಾವೇನು ಯೂಸ್ ಮಾಡ್ತೀವಲ್ಲ ಸಣ್ಣ ಬೀಡನ್ನು ಅದನ್ನೇ ಕೂಡ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಬೀಡನ್ನು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು 3 ಸಾರಿ ಕ್ರೋಶ ಮೇಲೆ ದಾರನ ತಗೊಂಡು ಸೇಮ್ ಎಲ್ಲಿ ನಾವು ಟ್ರಿಬಲ್ ಕ್ರೋಶನ್ನ ನೀಡಲ್ಗೆ ಹಾಕಿದ್ವಲ್ಲ ಅದೇ ಜಾಗಕ್ಕೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು. 3ನೇ ಸಾರಿ ಇದು 4ನೇ ಸಾರಿ 4 ಸಾರಿ ಈ ರೀತಿ 2 ಸೇರಿ 1 ಮಾಡಿಬಿಟ್ಟು 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಬೀಡನ್ನು ಈ ರೀತಿ ಕೆಳಗಡೆ ತೊಗೊಳ್ಳಿ. ಸ್ವಲ್ಪ ಬೀಡಿಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೋದು ಅಥವಾ ಜಾಸ್ತಿನೂ ತೊಗೋಬೋದು. ನೀವು ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಬೀಡ್ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಈ ಥ್ರೆಡ್ಡನ್ನು ಮೇಲ್ಗಡೆ ಎಳ್ಕೋಬೇಕು. ನೋಡಿ ಈ ರೀತಿ ಸುಕ್ಕು ಬಂದರೆ ವಾಪಸ್ಸು ಮತ್ತು ಕ್ಲೀನಾಗಿ ನೀಟಾಗಿ ಆ ಥ್ರೆಡ್ಗಳನ್ನೆಲ್ಲ ಸಮ ಮಾಡಿಕೊಂಡು ನಾವು ಈ ರೀತಿ ಮತ್ತು ಮೇಲ್ಗಡೆಯಿಂದ ನೀಡಲ್ನ ಹಾಕ್ಬಿಟ್ಟು ಕೆಳಗಡೆಯಿಂದ ಥ್ರೆಡ್ನ ಮೇಲ್ಗಡೆ ಎಳ್ಕೊಂಬರ್ಬೇಕು. ಎಳ್ಕೊಂಬಂದಾದ್ಮೇಲೆ ನೋಡಿ ಈ ರೀತಿ ಟೈಟು ಲೂಸ್ ಮಾಡ್ಕೋಬೋದು ನಾವು ಆರಾಮಾಗಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ 1 ಸಾರಿ 2 3 4 ಸಾರಿ ನಾವು ಇಲ್ಲಿ 2 ಸಾರಿ ಮಾಡಿದ್ವಿ, ಇಲ್ಲಿ 3 ಸಾರಿ ಮಾಡಿದ್ವಿ, ಇಲ್ಲಿ 4 ಸಾರಿ ನಾವು ಕ್ರೋಶ ಮೇಲೆ ದಾರಾನ ತಗೋಬೇಕು. ಈಗ ನೋಡಿ ಇಲ್ಲೂ ಕೂಡ ಹಾಕ್ಕೋಬೋದು ನೀವು, ಅಥವಾ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶದ ಆದಮೇಲೆ ನಮ್ಮ ಚೈನ್ ಹಾಕಿರ್ತೀವಲ್ಲ ಅಲ್ಲ ನಡು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತೊಗೊಂಬಂದು ನೋಡಿ 1 ಸಾರಿ 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. 3 ಸಾರಿ ಆಯಿತು. ಇದು 4 ಸಾರಿ, ಇದು 5 ಸಾರಿ. 5 ಸಾರಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಮತ್ತೆ 1 ಚೈನ್, ಇಲ್ಲಿ ಇನ್ನೊಂದು ಸರಿ ನಾವು ಚೈನ್ನ ಹಾಕ್ಕೋಬೇಕು. 3 ಬೀಡ್ ಆದಮೇಲೆ ನಾವು ಲಾಸ್ಟಿಗೆ ಇಲ್ಲಿ 2 ಚೈನ್ ಹಾಕ್ಕೋಬೇಕು. ಇನ್ನೇನು ಮಿಕ್ಕಿದ್ದು ನಾವು ಬೀಡ್ ಹಾಕಿದಾಗ 1 ಸರಿ ಮಾತ್ರ ಹಾಕಬೇಕು. ನೆಕ್ಸ್ಟ್ ಈ ಥ್ರೆಡ್ ಮೇಲ್ಗಡೆ ನಾವು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಬರಬೇಕು. ಈ ರೀತಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಕೆಳಗಡೆ ತೊಗೊಂಬಂದು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ್ಗಳನ್ನು ಈ ದಾರದ ಮೇಲ್ಗಡೆ ನಾವು ಸಿಂಗಲ್ ಕ್ರೋಶ 7ರಿಂದ 8 ಹಿಡಿಸುತ್ತೆ. ಸಿಂಗಲ್ ಕ್ರೋಶ್ಗಳು 7 ಅಥವಾ 8 ನೀವು ಮಾಡ್ಕೊಳ್ಳಿ. ಈ ರೀತಿ ಪಕ್ಕನೇ ನಮಗೆ ಸಿಂಗಲ್ ಕ್ರೋಶ ಮಾಡಬೇಕು. ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಮತ್ತೆ ಕೆಳಗಡೆ ಬರಬೇಕು ನಾವು. ತುಂಬ ಸಿಂಪಲ್ ಆದಂಥ ಡಿಸೈನ್ ಇದು. ಆರಾಮಾಗಿ ಎಲ್ಲರೂ ಕೂಡ ಹಾಕ್ಬೋದು ಈ ಡಿಸೈನು. ಹೊಸ ಡಿಸೈನ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಸುಮಾರು 1-2 ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೀನಿ ಈ ಡಿಸೈನು. ಸಿಂಪಲ್ಲಾಗಿ ಬೇಕು ಅಂದವ್ರಿಗೆ ವಿತೌಟ್ ಕೊಚ್ಚು ವಿತ್ ಕೊಚ್ಚು ಯಾವ ರೀತಿ ಆದರೂ ನೀವು ಕಸ್ಟಮರ್ಗೆ ಇದನ್ನು ಮಾಡಿಕೊಡ್ಬೋದು.
ಇದು ಕುಚ್ಚಿಲ್ದೇ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ 8 ನಾನು ಸಿಂಗಲ್ ಕ್ರೋಶ್ಗಳನ್ನು ಮಾಡಿದೆ ನೋಡಿ. ಈ ರೀತಿ ಬರುತ್ತೆ, ನೀಟಾಗಿ ಕೊರುತ್ತೆ ನಮಗೆ. ನೆಕ್ಸ್ಟ್ ನಾವು ಈ ಕಡೆ ಅಲ್ಲ, ಈ ಕಡೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶದ ಆದಮೇಲೆ ಚೈನ್ ಇರುತ್ತಲ್ಲ, ಆ ಚೈನ್ ಮತ್ತು ಬಟ್ಟೆಯ ನಡು ಮಧ್ಯೆ ಕ್ರೋಶನ ಹಾಕ್ಬಿಟ್ಟು ಥ್ರೆಡ್ನ ಹಾಕ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ 3 ಬೀಡ್ಸನ್ನು ನಾವು ಈ ರೀತಿ ಮತ್ತೆ ಕೆಳಗಡೆ ತಗೋಬೇಕು. ಇಲ್ಲಿ 3 ಬೀಡನ್ನು ನಾವು ಕರೆಕ್ಟಾಗಿ ಇದು ಮಾಡಿಕೊಂಡು ಬರ್ತಾ ಹೋಗಬೇಕು ನೋಡಿ. ಇಲ್ಲಿ ಏನು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಈಗ ಸ್ವಲ್ಪ ಥ್ರೆಡನ್ನು ಮೇಲೆ ಎತ್ಕೊಂಡು ಮತ್ತೆ ಸೇಮ್ ನಾವು ಮೊದಲಿಗೆ ಏನು ಮಾಡಿದ್ವಲ್ಲ ಅದೇ ರೀತಿಯೇ ಮೇಲ್ಗಡೆಯಿಂದ ಕೆಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡನ್ನು ಮೇಲೆ ಎಳ್ಕೋಬೇಕು ನೋಡಿ. ಮತ್ತೆ ಥ್ರೆಡನ್ನು ಸ್ವಲ್ಪ ಮೇಲ್ಗಡೆ ಎಳೆದ್ರೆ ಕೈಯಿಂದ ನಮಗೆ ಇಲ್ಲಿ ಟೈಟು ಲೂಸು ನೋಡಿಕೊಂಡು ಮಾಡ್ಕೋಬೋದು ನೋಡಿ. ಇಲ್ಲಿ 2 ಸಾರಿ ತಗೋಬೇಕು. 2 ಸಾರಿ ಅಂದರೆ ನಮಗೆ 3 ಕ್ರೋಶ ಆಗುತ್ತೆ ನೋಡಿ. ಒಂದು 2 ಬಿಟ್ಟು 3 ಸಿಂಗಲ್ ಕ್ರೋಶ್ಗಳನ್ನು ಬಿಟ್ಟು ಚೈನ್ ಇದೆಯಲ್ಲ, ನಾವು ಅಲ್ಲಿ ಈ ರೀತಿ 3 ಕ್ರೋಶನ್ನ ಮಾಡಬೇಕು. ಫಸ್ಟಿಗೆ 3 ಸಿಂಗಲ್ ಕ್ರೋಶ ಆದ ಮೇಲೆ ಒಂದು ಚೈನ್ ಮತ್ತು ಒಂದು ಬೀಡನ್ನು ಈ ರೀತಿ ಸರಿಸ್ಕೊಂಡ್ಬಿಟ್ಟು ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ನೀಡಲ್ನ ಮೇಲ್ಗಡೆಯಿಂದ ಕೆಳಗಡೆ ಹಾಕಿಬಿಟ್ಟು ಈ ರೀತಿ ಥ್ರೆಡನ್ನು ಮೇಲೆ ಎಳ್ಕೋಬೇಕು ನೋಡಿ. ಮತ್ತೆ ಈ ರೀತಿ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಾವು 1 2 3 3 ಸಾರಿ ನಾವು ಈ ರೀತಿ ಮಾಡ್ಕೋಬೇಕು. ಸೇಮ್ ನಾವು 3 ಕ್ರೋಶಕ್ಕೆ ಎಲ್ಲಿ ಹಾಕಿದ್ವಲ್ಲ ಅದೇ ಜಾಗಕ್ಕೆ ನೀಡನ್ನು ಹಾಕ್ಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು. ಇಲ್ಲಿ 4 ಸಾರಿ ಬರುತ್ತೆ. 1 ಸಾರಿ ಚೈನ್ ಮತ್ತು ಬೀಡನ್ನು ಕೆಳಗಡೆ ತಗೋಬೇಕು. ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡ್ಕೋಬೇಕು. ಮತ್ತು ನೀಡಲ್ನ ಮೇಲಿಂದ ಕೆಳಗಡೆ ಹಾಕ್ಬಿಟ್ಟು ಬಿಡಿ ಕಡೆ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಥ್ರೆಡ್ನ ಎಳ್ಕೊಂಬಂದು ಮತ್ತೆ ಇಲ್ಲಿಂದ 2 3 4 ಸಾರಿ ಮಾಡಬೇಕು. ಫಸ್ಟ್ 2 ಸಾರಿ, ಸೆಕೆಂಡ್ 3 ಸಾರಿ, ಆಮೇಲೆ 4 ಸಾರಿ ಪಕ್ಕಕ್ಕೆ. ಈಗೇನು 2 ಸಾರಿ ನಾವು ಮಾಡಿದ್ವಲ್ಲ ಅದನ್ನು ಬಿಟ್ಟು ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ನಾವು ಇದನ್ನು ಈ ರೀತಿ ಚೈನ್ಗಳನ್ನು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಅಲ್ಲಿ 3 ಸಾರಿ ಮಾಡ್ತೀವಿ, ಆಮೇಲೆ 4 ಸಾರಿ ಮಾಡ್ತೀವಿ, ಆಮೇಲೆ ಲಾಸ್ಟಿಗೆ 5 ಸಾರಿ ಮಾಡಿಬಿಟ್ಟು 2 ಸಾರಿ ಚೈನ್ ಹಾಕೋಬೇಕು. 2 ಸಾರಿ ಚೈನ್ ಹಾಕಿದ್ಮೇಲೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಬರಬೇಕು. ಥ್ರೆಡ್ ಮೇಲ್ಗಡೆ ಸಿಂಗಲ್ ಕ್ರೋಶ್ಗಳನ್ನು ಮಾಡಬೇಕು ನಾವು. ಸೊ 7 ಮಾಡಿದರೆ 7 ಮಾಡ್ಕೊಳ್ಳಿ, 8 ಮಾಡಿದರೆ 8 ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಲೆಂತ್ ಬರುತ್ತೆ, ಹಾಗೆ ತಿಕ್ಕು ಕೂಡ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ನನ್ನ ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಕೆಮ್ಮು ಮತ್ತು ಶೀತ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಇದು ಆಗ್ತಾಯಿದೆ. ಸೊ ದಯವಿಟ್ಟು ಕ್ಷಮಿಸಿ. ನೋಡಿ ಈ ರೀತಿ 8 ಸಿಂಗಲ್ ಕ್ರೋಶ್ಗಳನ್ನು ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಈ ಕಡೆ ಬಿಟ್ಟು ಆ ಕಡೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ ಇರುತ್ತಲ್ಲ ಅಲ್ಲೇ ಗ್ಯಾಪ್ ಇರುತ್ತೆ, ಅಲ್ಲಿಂದ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಸಿಂಪಲ್ ಇದೆ. ಮತ್ತು ಇಲ್ಲಿಂದ ನಾವು ಮತ್ತೆ ಬೀಡನ್ನು ಹಾಕ್ತಾ ಹೋಗಬೇಕು. ಇದೇ ರೀತಿ ಕಂಟಿನ್ಯೂಸ್ ಆಗಿ ಸೀರೆ ಪೂರ್ತಿ ನಾವು ಮಾಡ್ಬೋದು. ನಾನು ಮೊದಲಿಗೆ ತೋರಿಸಿದ್ನೆಲ್ಲ ಕೊಚ್ಚಬೇಕು ಅಂದವರು ನೀವು ಇಲ್ಲಿಂದನೇ ಈಗ ಬೀಡ ಹಾಕ್ತೇನೆ 4 ಚೈನ್ ಹಾಕ್ಕೊಂಡ್ಬಿಟ್ಟು 4 ಚೈನ್ ಅಂದರೆ ನಡು ಮಧ್ಯೆ ಒಂದು ಇದನ್ನು ಬಿಟ್ಬಿಟ್ಟು ಸಿಂಗಲ್ ಕ್ರೋಶನ ಬಿಟ್ಬಿಟ್ಟು ನೆಕ್ಸ್ಟ್ ಬರುವಂಥ
ಚೈನಿಗೆ ನೀವು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ವಿತೌಟ್ ಕುಚ್ಚು ಅಥವಾ ವಿತ್ ಕುಚ್ಚು ಯಾವ ರೀತಿ ಆದರೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ನಾನು ಪೂರ್ತಿ ಹಾಕಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ, ಫೈನಲ್ ಆಗಿ ನಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಕುಚ್ಚು ಹಾಕಿದರೆ ಸ್ಟಾರ್ಟಿಂಗ್ ಬರುತ್ತೆ. ಆಮೇಲೆ ಕುಚ್ಚಾದಮೇಲೆ ನಿಮಗೆ 2 ಬೇಕಂದರೆ 2 ಅಥವಾ 3 ಬೇಕಂದರೆ 3 ಡಿಸೈನ್ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ಕುಚ್ಚು ಹಾಕೋಬೋದು. ಅಥವಾ 3 ಅಥವಾ 4 ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ, ಎಲ್ಲ ಒಂದೇ ಲೆವೆಲಲ್ಲೇ ಕಾಣಿಸುತ್ತೆ. ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಸಣ್ಣ ಬಿಡಬೇಕು ಅಂದರೆ ಸಣ್ಣ ಬೀಡನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಇದು ಗೋಲ್ಡ್ ಬೀಡಲ್ಲ, ನೀವು ಗೋಲ್ಡ್ ಬೀಡನ್ನು ಕೂಡ ಹಾಕ್ಕೋಬೋದು. ಸೊ ಇದು ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿದರೆ ನಮಗೂ ಕೂಡ ಮುಂದೆ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಿಮಗೆ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಪ್ರತಿಯೊಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ನಮಗೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಜನ ಸುಮಾರಾಗಿ ಮನೆಯಲ್ಲಿ ಕೂತ್ಕೊಂಡು ಹಾಗೆ ಟೈಮ್ ಕಳೀತಾ ಇರ್ತಾರೆ. ಅವರು ಕೂಡ ನೋಡಿ ಕಲಿತು ಹಾಕ್ಕೋಬೋದು. ಸೊ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.